ನೋಡಿ, ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್ ಬದಲಾವಣೆಗಳು ಆಗಲೇಬೇಕು. UGC ನಾರ್ಮ್ಸ್ ಪ್ರಕಾರ ಗವರ್ನರು ಚಾನ್ಸಲರ್ ಆಗಿರಬೇಕು ಅಂತ ಇದೆ. ಗುಜರಾತ್ ಸರ್ಕಾರ ಏನು ಮಾಡ್ತು ಅಂದರೆ ಅದನ್ನು ತೆಗೆದು ಬಿಟ್ಟು ಅವರು ಗವರ್ನರನ್ನು ಸೆರೆಮೋನಿಯಲ್ ಆಗಿ ಅಷ್ಟೇ ಇಟ್ಟು ಎಲ್ಲ ಪವರನ್ನು ಕೂಡ ಅಪಾಯಿಂಟ್ಮೆಂಟ್ ಆಫ್ ವೈಸ್ ಚಾನ್ಸಲರ್, ಅಪಾಯಿಂಟ್ಮೆಂಟ್ ಆಫ್ ರಿಜಿಸ್ಟ್ರಾರ್, ಪ್ರತಿಯೊಂದನ್ನು ಕೂಡ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಿ ಸರ್ಕಾರಕ್ಕೆ ತಗೊಂಡ್ರು. ಅದೇ ಆಧಾರದ ಮೇಲೆ ನಮ್ಮ ಸರ್ಕಾರನೂ ಕೂಡ ಗುಜರಾತ್ ಮಾಡಲ್ ಅಂತ ಹೇಳ್ತಾರೆ. ಅದನ್ನ ಈಗ ತೆಗೆದುಕೊಂಡು RDPR ಯೂನಿವರ್ಸಿಟಿಯನ್ನು ಹೊಸದಾಗಿ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಚಾನ್ಸಲರ್ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ರು. ಅದಕ್ಕೆ ಆ್ಯಕ್ಟನ್ನು ಈಗ ಅವರು ಈ ಸದನದಲ್ಲಿ ಬಹುಶಃ ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟ್ಗಳನ್ನು ಹೇಳ್ತಾರೆ. ನಮ್ಮನ್ನು ಅವರು ಎಷ್ಟೋ ಫಾಲೋ ಮಾಡ್ತಾರೆ. ಇದು ಯಾವ್ದು ಎಜುಕೇಶನ್ಗೆ ಸಂಬಂಧಪಟ್ಟಿದ್ದು, ಇದನ್ನ ನಾವು ಅನುಕರಿಸ್ತೀವಿ. ಯಾವುದನ್ನ ನಾವು ಅಪೋಸ್ ಮಾಡಬೇಕು ಅದನ್ನ ಅಪೋಸ್ ಮಾಡ್ತೀವಿ, ಈಗಲೂ ಮಾಡ್ತೀವಿ. ಹೇಳ್ತಾರೆ ರಾಜಣ್ಣವ್ರಿಗೆ. ಸರ್, ಬೆಳಗಾವಿಯಲ್ಲಿ ಒಂದು ಗೀತ ಪದ್ಧತಿ ಬಂದಿದೆ. ಕಾಲಿಗೆ ಸರಪಳಿ ಹಾಕೊಂಡ್ಬಿಟ್ಟು ಕೆಲಸ ಮಾಡಿಸ್ತಾ ಇರುವಂಥದ್ದು ಇವತ್ತು ಬೆಳಕಿಗೆ ಬಂದಿರುವಂಥ ಪ್ರಕರಣ ನಮ್ಮ ಗಮನಕ್ಕೆ ಏನಾದರೂ ಇದೆಯಾ? ಮತ್ತೆ ಏನು ಕ್ರಮ ಬಂದಿಲ್ಲ ನನ್ನ ಗಮನಕ್ಕೆ. ಅದಕ್ಕೆ ಕಾನೂನು ಪ್ರಕಾರ ಜಿಲ್ಲಾಡಳಿತ ಕ್ರಮ ತಗೊಳ್ತಾರೆ. ಒಂದು ವೇಳೆ ಅದಕ್ಕೆ ನಮ್ಮ ಇಂಟರ್ವೆನ್ಷನ್, ಸರ್ಕಾರದ ಇಂಟರ್ವೆನ್ಷನ್ ಬೇಕಾದ್ರೆ ನಾವು ಮಾಡ್ತೇವೆ. ಒಂದು ತಿಂಗಳು 10 ದಿನ ಆದರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಕಾರ್ಯಸೂಚನೆ ಕೊಟ್ಟಿಲ್ಲ ಅನ್ನುವಂಥದ್ದು. ಮತ್ತು ಹುದ್ದೆಗಳ ನೇಮಕಾತಿಗೆ ತಡೆ ಏನು ಹೊಡಬೇಕಾಗಿತ್ತು, ಆಂಧ್ರ ಮತ್ತು ತೆಲಂಗಾಣ ಸರ್ಕಾರ ಏನು ಮಾಡಿದೆ ಅದನ್ನು ಮಾಡಿಲ್ಲ. ನಾವು ಕಪ್ಪು ಬಾವುಟ ಪ್ರತಿಭಟನೆ ಮಾಡ್ತೀವಿ CM ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು ವ್ಯಕ್ತ ಆಗಿದೆ. ಸರ್, ನಾನು ಇದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಳ ಮೀಸಲಾತಿಯನ್ನು ಮಾಡ್ತೇವೆ ಅಂತೇಳಿ ಇನ್ ಪ್ರಿನ್ಸಿಪಲ್ ಸರ್ಕಾರ ಒಪ್ಪಿಕೊಂಡಿದೆ. ಕಾನೂನಿನ ಪ್ರಕಾರ ಮಾಡಬೇಕಾಗ್ತದೆ. ನಾಳೆ ಟೆಸ್ಟ್ ಆಫ್ ಟೈಮ್, ಟೆಸ್ಟ್ ಆಫ್ ಲಾ, ಅದರಲ್ಲಿ ನಾವು ಫೇಲ್ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಟ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಬೇಕು ಅನ್ನೋದನ್ನ ಬಗ್ಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ, ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಸರ್ಕಾರ ಕೊಡುತ್ತೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾಕೆಂದರೆ ಯಾವ ತೀರ್ಮಾನದಲ್ಲಿ ಎಂಪೆರಿಕಲ್ ಡೇಟಾ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಡೇಟಾ ಯಾವ ರೀತಿ ಇರಬೇಕು, ಎಲ್ಲಿಂದ ಅದನ್ನು ಪ್ರೊಕ್ಯೂರ್ ಮಾಡ್ಕೋಬೇಕು, ಯಾವುದ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸನ್ನು ಕೊಡುತ್ತೆ. ಯಾವ ಕಾರಣಕ್ಕೂ ಕೂಡ ನಾವು ವಿಳಂಬ ಮಾಡೋದಿಲ್ಲ. ವಿಳಂಬದ ಧೋರಣೆ ನಮ್ಮಲ್ಲಿ ಇಲ್ಲ. ತೀರ್ಮಾನ ಮಾಡಿದ್ದೇವೆ, ಮಾಡ್ತೇವೆ. ಸಚಿವ ಸಂಪುಟ ಪುನರಚನೆ ಯಾವಾಗ? ತಾಲೂಕು ಪಂಚಾಯಿತಿ ಚುನಾವಣೆಗಳಿದ್ದಾವೆ, ಅದರ ಚರ್ಚೆಯಲ್ಲಿದೆ ಸರ್ಕಾರದಲ್ಲಿ. ಆದಷ್ಟು ಬೇಗ ತೀರ್ಮಾನ ತಗೊಳ್ತೇವೆ. ರಾಜಣ್ಣ ಸರ್